ಸ್ನೇಹಿತರೆ, ಸರ್ವಜ್ಞನ ವಚನಗಳು ಜೀವನದ ನೈತಿಕತೆ, ಸಮಾಜದ ವಾಸ್ತವತೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನ ಸರಳವಾಗಿ ತಿಳಿಸಿದ್ದಾವೆ. ಅಂತಹ ಸರ್ವಜ್ಞನ ವಚನಗಳನ್ನ ನಾವು ಕಲಿಯಲೇಬೇಕು. ಏಕೆಂದರೆ ಇವು ನಮಗೆ ನೈತಿಕ ಮಾರ್ಗದರ್ಶನವನ್ನು ನೀಡುತ್ತವೆ. ಇಂತಹ ಸರ್ವಜ್ಞನ ವಚನಗಳಲ್ಲಿ ಪ್ರಾಮಾಣಿಕತೆ, ದಯೆ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯಲು ಈ ವಚನಗಳು ಪ್ರೇರೇಪಿಸುತ್ತವೆ. ಅಲ್ಲದೆ ಇವು ಸಮಾಜದ ಅರಿವನ್ನ ಹೆಚ್ಚಿಸುತ್ತವೆ. ಈ ಸರ್ವಜ್ಞನ ವಚನಗಳು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನೂ ಕೂಡ ನೀಡುತ್ತವೆ ಹಾಗೂ ಉತ್ತಮ ವ್ಯಕ್ತಿಯಾಗಿ ಬದುಕಲು ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತವೆ. ಆದ್ದರಿಂದ ನಾವೆಲ್ಲರೂ ಸರ್ವಜ್ಞನ ವಚನಗಳನ್ನ ಕಲಿಯಲೇಬೇಕು ಮತ್ತು ತಿಳಿದುಕೊಳ್ಳಲೇಬೇಕು. ಅಂತಹ ಸರ್ವಜ್ಞನ ಒಂದು ವಚನ ಸತ್ಯದ ಮಹಿಮೆ. ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ, ಅಲ್ಲದಹುದೆಂಬ ಅಜ್ಞಾನಿಯೊಡನಾಟ ಕಲ್ಲು ಹಾದಂತೆ ಸರ್ವಜ್ಞ. ಈ ವಚನದಲ್ಲಿ ಸರ್ವಜ್ಞ ಕವಿ ಸಜ್ಜನರ ಮತ್ತು ಅಜ್ಞಾನಿಗಳ ಒಡನಾಟದಿಂದಾಗುವ ಪರಿಣಾಮಗಳನ್ನ ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಹೋಲಿಕೆಗಳ ಮೂಲಕ ವಿವರಿಸಿದ್ದಾರೆ. ಅಂತಹ ಹೋಲಿಕೆಗಳನ್ನ ನಾವು ತಿಳಿದುಕೊಳ್ಳಲೇಬೇಕು. ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ. ಬಲ್ಲವರು ಎಂದರೆ ಯಾರು? ಬಲ್ಲವರು ಎಂದರೆ ಜ್ಞಾನಿಗಳು, ಅರಿತವರು, ತಿಳಿದವರು. ಅಂದ್ರೆ ನಾವು ರಿಸೋರ್ಸ್ ಪರ್ಸನ್ಸ್ ಅಂತ ಹೇಳ್ತೀವಲ್ವಾ, ಅವರೇ ಬಲ್ಲವರು. ಅವರನ್ನು ಸಜ್ಜನರು, ಒಳ್ಳೆಯ ನಡತೆಯುಳ್ಳವರು ಎಂದು ಕೂಡ ಹೇಳಬಹುದು. ನಾವು ಯಾವಾಗಲೂ ಕೂಡ ಅಂತಹ ಒಳ್ಳೆಯ ಜ್ಞಾನಿಗಳ, ಸಜ್ಜನರ, ಒಳ್ಳೆಯ ನಡತೆಯುಳ್ಳವರ ಸಹವಾಸವನ್ನ ನಾವು ಮಾಡಬೇಕು. ಬಲ್ಲವರ ಒಡನಾಟ, ಅಂತಹವರ ಒಡನಾಟವನ್ನ ನಾವು ಮಾಡಬೇಕು. ಅಂತಹವರ ಒಡನಾಟವನ್ನ ಮಾಡಿದಾಗ ಏನಾಗುತ್ತೆ? ಬೆಲ್ಲವನ್ನು ಮೆದ್ದಂತೆ. ಬೆಲ್ಲವನ್ನು ಮೆದ್ದಂತೆ ಅಂದ್ರೇನು? ಬೆಲ್ಲವನ್ನು ತಿಂದಷ್ಟೇ ಸಿಹಿಯಾಗಿರುತ್ತೆ. ಬೆಲ್ಲ ಎಷ್ಟು ಸಿಹಿಯಾಗಿರುತ್ತಲ್ಲವೇ? ತುಂಬಾ ತಿಂದ್ರೂ ಕೂಡ ಕಷ್ಟ. ನಾವು ಸರಿಯಾದ ಪ್ರಮಾಣದಲ್ಲೇ ತಿನ್ಬೇಕಲ್ವೇ? ಬೆಲ್ಲವನ್ನು ಮೆದ್ದಂತೆ. ಇದು ನಮಗೆ ಸಂತೋಷ ಮತ್ತು ಉತ್ತಮ ಆರೋಗ್ಯವನ್ನ ಕೊಡುತ್ತದೆ. ಎಷ್ಟು ಬೇಕೋ ಅಷ್ಟು ನಾವು ತಿಂದಾಗ ಮಾತ್ರ. ಅಂದರೆ ಎಷ್ಟು ಉತ್ತಮರ ಒಡನಾಟವನ್ನು ನಾವು ಮಾಡ್ತೇವೆಯೋ ಅಷ್ಟು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಷ್ಟೇ ಅಲ್ಲದೆ ಅಲ್ಲದಹುದೆಂಬ ಅಜ್ಞಾನಿಯೊಡನಾಟ. ಅಲ್ಲದಹುದು ಎಂದರೆ ಯಾವುದು? ಬಲ್ಲವರಲ್ಲದ, ತಿಳಿದವರಲ್ಲದ, ತಿಳಿಗೇಡಿ, ಅರಿವಿಲ್ಲದವನು. ಅಂತಹವರ ಒಡನಾಟ ಮಾಡಿದಾಗ ಏನಾಗುತ್ತೆ? ಅಲ್ಲದಹುದೆಂಬ ಅಜ್ಞಾನಿಯೊಡನಾಟ ಕಲ್ಲು ಆದಂತೆ ಸರ್ವಜ್ಞ. ಕಲ್ಲು ಆದಂತೆ ಅಂದ್ರೆ ಕಲ್ಲಿನಿಂದ ಒಡೆಸಿಕೊಂಡಂತೆ. ನಾವು ಕಲ್ಲಿನಿಂದ ಒಡೆಸಿಕೊಂಡಾಗ ಏನಾಗುತ್ತೆ ಹೇಳಿ? ತುಂಬಾ ನೋವಾಗುತ್ತೆ, ಗಾಯ ಆಗುತ್ತೆ, ರಕ್ತವೂ ಕೂಡ ಬರುತ್ತೆ. ಆಗ ಏನಾಗುತ್ತೆ? ನೋವಾಗುತ್ತೆ. ಅದೇ ರೀತಿ ಅಲ್ಲದಹುದೆಂಬ ಅಜ್ಞಾನಿಯೊಡನಾಟ ಕಲ್ಲು ಆದಂತೆ ಸರ್ವಜ್ಞ. ಯಾರಾದ್ರೂ ಕಲ್ಲಲ್ಲಿ ಒಡೆಸ್ಕೊಳಕ್ ರೆಡಿ ಇದ್ದೀರಾ? ಬೇಡ. ಕಲ್ಲಲ್ಲಿ ಒಡೆಸ್ಕೊಂಡ್ರೆ ಏನಾಗುತ್ತೆ? ಗಾಯ ಆಗುತ್ತೆ, ರಕ್ತ ಬರುತ್ತೆ, ನೋವಾಗುತ್ತೆ. ಆದ್ದರಿಂದ ನಾವು ಇಂತಹ ಅಜ್ಞಾನಿಗಳ ಒಡನಾಟವನ್ನ ಮಾಡಬಾರದು. ಇಲ್ಲಿ ಈ ವಚನದ ನೀತಿಯನ್ನ ನಾವು ಸರಿಯಾಗಿ ತಿಳಿದುಕೊಳ್ಳಲೇಬೇಕು. ಏಕೆ ಅಂತಂದ್ರೆ ಇಂತಹ ನೀತಿಗಳು ನಮ್ಮ ಜೀವನವನ್ನ ಉತ್ತುಂಗಕ್ಕೆ ಏರಿಸ್ತವೆ ಮತ್ತು ಜೀವನದಲ್ಲಿ ಉತ್ತಮ ನೆಮ್ಮದಿಯನ್ನ ಕೊಡ್ತವೆ. ಆದ್ದರಿಂದ ಈ ವಚನದ ನೀತಿಯನ್ನ ನೋಡಿದಾಗ ಯಾವಾಗಲೂ ಜ್ಞಾನಿಗಳು, ತಿಳಿದವರು ಮತ್ತು ಒಳ್ಳೆಯವರ ಸಹವಾಸವನ್ನ ನಾವು ಮಾಡಲೇಬೇಕು. ಅವರ ಒಡನಾಟ ನಮ್ಮ ಜೀವನವನ್ನ ಸಿಹಿಗೊಳಿಸಿ ನಮ್ಮ ಉತ್ತಮ ಬೆಳವಣಿಗೆಗೆ ನಮ್ಮನ್ನ ಉತ್ತುಂಗಕ್ಕೆ ಏರಿಸುತ್ತೆ. ಉತ್ತುಂಗಕ್ಕೆ ಏರಲು ಕೂಡ ಸಹಕಾರಿಯಾಗುತ್ತೆ. ಆದರೆ ಈ ಅಜ್ಞಾನಿಗಳಿದಾರಲ್ಲ, ಈ ದುರ್ಜನರಿದಾರಲ್ಲ, ಇಂತಹವರ ಸಹವಾಸದಿಂದ ನಾವು ಯಾವಾಗಲೂ ಕೂಡ ದೂರವೇ ಇರಬೇಕು. ಯಾಕೆ ಹೇಳಿ? ಇವರು ಯಾವಾಗಲೂ ಕೂಡ ಕಷ್ಟಗಳನ್ನ, ನೋವುಗಳನ್ನ ನಮಗೆ ತಂದು ಕೊಡ್ತಾರೆ. ಆದ್ದರಿಂದ ನಮ್ಮ ನೆಮ್ಮದಿಯನ್ನ ದೂರ ಮಾಡ್ತಾರೆ. ಆದ್ದರಿಂದ ನಾವು ಯಾವಾಗಲೂ ಕೂಡ ಇಂಥವರಿಂದ ದೂರವೇ ಇರಬೇಕು. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ವಚನವು ಜೀವನದಲ್ಲಿ ನಾವು ಯಾರನ್ನ
ಸ್ನೇಹಿತರಾಗಿ ಆರಿಸಿಕೊಳ್ಳಬೇಕು ಎಂಬುದರ ಮಹತ್ವವನ್ನ ಒತ್ತಿ ಹೇಳುತ್ತದೆ. ಸ್ನೇಹಿತರೆ, ನಾವು ಸರಿಯಾದ ಸ್ನೇಹಿತರನ್ನೇ ಆಯ್ಕೆ ಮಾಡಿಕೊಳ್ಳೋಣ. ನಾವು ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಗಳಿಂದ, ಆರೋಗ್ಯದಿಂದ ಇರೋಣ ಎಂದು ಹೇಳುತ್ತಾ ಈ ವಚನವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.